ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ಕಾಸಾ ದೋಸ್ತುಗಳಿದಾರಲ್ಲ, ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲಿನ ನೆತನ್ಯಾಹು, ಬೆಂಜಮಿನ್ ನೆತನ್ಯಾಹು ಇಬ್ಬರಿಗೂ ಈಗ ದೊಡ್ಡ ಸಂಕಷ್ಟ ಬಂದಿದೆ. ನೆತನ್ಯಾಹುಗಂತೂ ಸಂಕಷ್ಟ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಲೇ ಹೋಗ್ತಿದೆ. ಬಟ್ ಡೊನಾಲ್ಡ್ ಟ್ರಂಪ್ಗೆ ತನ್ನದೇ ದೇಶದಲ್ಲಿ ಇಂಪೀಚ್ಮೆಂಟ್ಗೆ ಒಳಗಾಗುವುದ, ವಾಗ್ದಂಡನೆಗೆ ಒಳಗಾಗುವಂತಹ ಮತ್ತು ತನ್ನ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಭೀತಿ ಎದುರಾಗಿದೆ. ಈ ಕಡೆ ಬೆಂಜಮಿನ್ ನೆತನ್ಯಾಹುಗೆ ನನ್ನ ನೆಲಕ್ಕೆ ಕಾಲಿಟ್ರೆ ಬಂಧಿಸ್ತೀವಿ ಅಂತ ಹೇಳುವಂತಹವರ ದೇಶದ ಸಂಖ್ಯೆ ಇನ್ನೊಂದು ಹೆಚ್ಚಾಗಿದೆ. ಅದರ ಹೆಸರು ಹಂಗ್ರಿ. ಸೊ ಹಂಗ್ರಿ ಯಾಕೆ ನೆತನ್ಯಾಹುನ ನನ್ನ ದೇಶಕ್ಕೆ ಬಂದ್ರೆ ನಾನು ಅರೆಸ್ಟ್ ಮಾಡಿ ಬಿಸಾಕ್ತೀನಿ ಅಂತ ಹೇಳ್ತಾ ಇದೆ, ಮತ್ತು ಅದನ್ನು ಹೇಳಿರುವಂತಹದ್ದು ಯಾರು, ಏನು ಹಿನ್ನೆಲೆ, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತೇ ಇದೆ, ಅಮೆರಿಕ ಮತ್ತು ಇಸ್ರೇಲ್ ಎಷ್ಟು ಯುದ್ಧ ಅಪರಾಧಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಅಂತ. ಅಮೆರಿಕ ಇವತ್ತಲ್ಲ, ಕಳೆದ 50-60 ವರ್ಷಗಳೇ ತಗೊಂಡ್ರು ಸಹ, ಅದಕ್ಕೆ ಹಿಂದಿನದು ಬಿಟ್ಟು ಬರೀ 50-60 ವರ್ಷಗಳನ್ನು ತಗೊಂಡ್ರು ಸಹ ಯಾವ ಯಾವ ದೇಶದ ಮೇಲೆ ಎಷ್ಟೆಲ್ಲ ಕ್ರೌರ್ಯ ಮೆರೆದಿದೆ ಅಂತ ನೀವು ಊಹೆನೂ ಮಾಡೋಕ್ಕಾಗೋದಿಲ್ಲ. ಈ ಕಡೆ ಅರಬ್ ರಾಷ್ಟ್ರಗಳ ಪೈಕಿ ಲಿಬಿಯಾ ಆಗಿರಬಹುದು, ಇದರಲ್ಲಿ ಈಜಿಪ್ಟ್ ಅಲ್ಲಿ ಆಗಿರಬಹುದು, ಈ ಕಡೆ ಇರಾಕ್ ಅಲ್ಲಿ ಆಗಿರಬಹುದು, ಈಗ ಇರಾನ್ ಮೇಲೆ ಮಾಡ್ತಿರುವಂತಹ ದೌರ್ಜನ್ಯ ಆಗಿರಬಹುದು, ಪ್ಯಾಲೆಸ್ತೀನ್ ಗಾಜಾದಲ್ಲಿ ಇಸ್ರೇಲ್ನ ಪಾಪದ ಭಾಗವಾಗಿ ಆಗಿರೋದಾಗಿರಬಹುದು, ಆ ಕಡೆ ಆಫ್ರಿಕಾದ ಸಾಕಷ್ಟು ದೇಶಗಳಾಗಿರಬಹುದು, ಒಂದಲ್ಲ ಎರಡಲ್ಲ, ಎಲ್ಲ ದೇಶಗಳ ಮೇಲೆ ದೌರ್ಜನ್ಯ ಮಾಡುವಂತಹ ಯುದ್ಧಾಪರಾಧಗಳನ್ನು ಮಾಡುವಂತಹ ಕೃತ್ಯವನ್ನ ಅಮೆರಿಕ ಮಾಡಿಕೊಂಡೇ ಬರ್ತಿದೆ. ಆದರೆ ಈಗ ಎಕ್ಸ್ಟ್ರಾ ಫೆಸಿಲಿಟಿ ಅಥವಾ ಎಕ್ಸ್ಟ್ರಾ 2AB, ಮೋದಿ ಹೇಳ್ದಂಗೆ ಎಕ್ಸ್ಟ್ರಾ 2AB ಏನು ಅಂದ್ರೆ, ಡೊನಾಲ್ಡ್ ಟ್ರಂಪ್ ಅಂತಹ ಯುದ್ಧದಾಹಿ ಪ್ರೆಸಿಡೆಂಟ್ ಆಗಿರುವಂತಹದ್ದು, ಅದು ಒಂದು ಕಾರಣಕ್ಕೆ ಅದರದ ಪಾಪ ಕರ್ಮಗಳು ಹೆಚ್ಚಾಗ್ತಾನೆ ಹೋಗ್ತಿದೆ ಅಮೆರಿಕದು. ಇನ್ನೊಂದು ಕಡೆ ಇಸ್ರೇಲ್ ಪುಟ್ಟ ಪುಟ್ಟ ಮಕ್ಕಳನ್ನ ಹುಡುಕಿ ಹುಡುಕಿ ಕೊಲ್ಲುತ್ತೆ, ಹಾಸ್ಪಿಟ್ಲ್ಗಳ ಮೇಲೆ ಅಟ್ಯಾಕ್ ಮಾಡುತ್ತೆ, ಸ್ಕೂಲ್ಗಳ ಮೇಲೆ ಅಟ್ಯಾಕ್ ಮಾಡುತ್ತೆ, ಮಕ್ಕಳನ್ನ ಕೊಲ್ಲೋದ್ರಲ್ಲಿ ವಿಕೃತ ಆನಂದವನ್ನ ಮೆರೆಯುತ್ತೆ. ಕಳೆದ 3-4 ವರ್ಷಗಳಲ್ಲಿ ಸುಮಾರು 30-35 ಸಾವಿರ ಪುಟ್ಟ ಮಕ್ಕಳನ್ನು ಮಾತ್ರನೇ ಕೊಂದಿದೆ. ಬರೀ ಮಕ್ಕಳೇ ಅಷ್ಟು ಸಂಖ್ಯೆ, ಬೇರೆಯವ್ರನ್ನೆಲ್ಲ ಸೇರಿಸಿದ್ರೆ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಕೊಂದಿದೆ ಇಸ್ರೇಲ್ ಕಳೆದ 3 ವರ್ಷಗಳಲ್ಲಿ. ಸೊ ಅದರದ್ದು ಯುದ್ಧ ಅಪರಾಧಗಳು ಆ ಕಡೆ. ಸೊ ಅವರ ಪಾಪ ಕರ್ಮಗಳು ತುಂಬ್ತಾ 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 ಇವಾಗ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ, ಇಸ್ರೇಲ್ಗೆ ಒಂದೊಂದೇ ದೇಶ ಈಗ ನಿರ್ಬಂಧಗಳನ್ನು ಹೇರೋದಕ್ಕೆ ಶುರು ಮಾಡಿದವೆ. ಪ್ಲಸ್ ನೆತನ್ಯಾಹುನ ಬಂಧಿಸೋದಕ್ಕೆ ಇಂಟರ್ನ್ಯಾಷನಲ್ ಕೋರ್ಟ್, ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್, ICC, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಅನ್ನ ಇಶ್ಯೂ ಮಾಡಿದೆ. ಮತ್ತು ICCಯ ಭಾಗವಾಗಿರೋ ಯಾವುದೇ ದೇಶಕ್ಕೆ ನೆತನ್ಯಾಹು ಕಾಲಿಟ್ರೆ ಆತನನ್ನ ಬಂಧಿಸಬಹುದು. ಆ ಪಟ್ಟಿಗೆ ಇನ್ನೊಂದು ರಾಷ್ಟ್ರ ಸೇರ್ತಾ ಇದೆ, ಅದರ ಹೆಸರು ಹಂಗರಿ. ಸೊ ಹಂಗರಿ ಯಾಕೆ ಇದ್ದಕ್ಕಿದ್ದಂಗೆ ಇಂತಹದ್ದು ಒಂದು ಬೆಳವಣಿಗೆಗೆ ಕಾರಣ ಆಗ್ತಿದೆ, ಏನಿದರ ಹಿನ್ನೆಲೆ, ಅದನ್ನು ವಿವರಿಸ್ತೀನಿ. ಆ ನಂತರ ಡೊನಾಲ್ಡ್ ಟ್ರಂಪ್ಗೆ ತನ್ನದೇ ಸಂಸತ್ತಿನಲ್ಲಿ ವಾಗ್ದಂಡನೆ, ಇಂಪೀಚ್ಮೆಂಟ್, 25th ಅಮೆಂಡ್ಮೆಂಟ್ ಫೇಸ್ ಮಾಡಬೇಕಾದ ಅನಿವಾರ್ಯತೆ ಎದುರಾಗ್ತಿದೆಯಲ್ಲ, ಅದರ ಬಗ್ಗೆ ವಿವರಗಳನ್ನು ಕೊಡ್ತೀನಿ. ಸೊ ನಾನು ಹೇಳ್ದಂಗೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಅನ್ನು ಇಶ್ಯೂ ಮಾಡಿ ಇಟ್ಟಿದೆ. ಯಾರಿಗೆ? ನೆತನ್ಯಾಹುಗೆ. ಯಾಕೆ? ಯುದ್ಧ ಅಪರಾಧಗಳಿಗಾಗಿ, ವಾರ್ ಕ್ರೈಮ್ಸ್. ಒಂದಲ್ಲ ಎರಡಲ್ಲ, ನಾನು ಆಗಲೇ ಹೇಳಿದೆ, ನಿಮಗೆ ವಿವರಿಸಿ ಹೇಳಿದ್ದೇನೆ. ಸಾಕಷ್ಟು ದೇಶಗಳಲ್ಲಿ ಈಗ ಲೆಬನಾನ್ ಸಹ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿ ಸೇರ್ಕೊಳ್ತಾ ಇದೆ ಇಸ್ರೇಲ್ಗೆ. ಲೆಬನಾನ್ನಲ್ಲಿ ಅಮಾಯಕರನ್ನ ಹುಡುಕಿ ಹುಡುಕಿ ಕೊಲ್ತಾ ಇದೆ ಇಸ್ರೇಲ್. ಸೊ ಆ ಕಾರಣಕ್ಕಾಗಿ ನೆತನ್ಯಾಹು ಯುದ್ಧ ಅಪರಾಧಿ, ಆತನೇ ಇದನ್ನೆಲ್ಲ ಮಾಡಿಸ್ತಿರೋದು ಅಂತ ಹೇಳಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದೆ. ಅದರಲ್ಲಿರುವಂತಹ ಯಾವುದೇ ದೇಶಕ್ಕೆ, ಆ ICCಯ ಭಾಗವಾಗಿರುವಂತಹ ಯಾವುದೇ ದೇಶಕ್ಕೆ ನೆತನ್ಯಾಹು ಕಾಲಿಟ್ರೆ ಅರೆಸ್ಟ್ ಆಗ್ತಾನೆ, ಮುಲಾಜೆ ಇಲ್ಲ. ಸೊ ಈಗ ಹಂಗರಿ ಅನ್ನುವಂತಹ ಒಂದು ದೇಶ, ಆ ದೇಶದಲ್ಲಿ ಚುನಾವಣೆಗಳು ನಡೀತು. ಅಮೆರಿಕ ಮತ್ತು ಇಸ್ರೇಲ್ನ ಬಕೆಟ್ ರೀತಿ ಇದ್ದಂತಹ ವ್ಯಕ್ತಿ ಚುನಾವಣೆ ಸೋತಿದ್ದಾನೆ. ಆ ವ್ಯಕ್ತಿಯ ಹೆಸರು ವಿಕ್ಟರ್ ಓರ್ಬಾನ್ ಅಂತ. ಆತ ಎಲೆಕ್ಷನ್ ಸೋತೋಗಿದ್ದಾನೆ. ಆತನ ಜಾಗದಲ್ಲಿ ಎಲೆಕ್ಷನ್ ಗೆದ್ದಿರುವಂತಹ ವ್ಯಕ್ತಿ ಇದಾರಲ್ಲ, PM ಎಲೆಕ್ಟ್, ಈಗ ಅಲ್ಲಿ ದಿಢೀರ್ ಅಂತ ಪ್ರಧಾನಮಂತ್ರಿಯನ್ನು ಬದಲಾಯಿಸೋದಿಲ್ಲ. 2-3 ತಿಂಗಳು ಟ್ರಾನ್ಸಿಷನ್ ಪೀರಿಯಡ್ ಅಂತ ಇರುತ್ತೆ. ಹಳೆ ಪ್ರಧಾನಿ ನಿಧಾನಕ್ಕೆ ಒಂದೊಂದೇ ಜವಾಬ್ದಾರಿಯನ್ನ ಹೊಸ ಪ್ರಧಾನಿಗೆ ಒಪ್ಪಿಸ್ತಾರೆ. ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇರೋದ್ರಿಂದ ಆತನನ್ನ ಹೊಸ ಪ್ರಧಾನಿಯನ್ನ
ಪ್ರಧಾನಮಂತ್ರಿ ಎಲೆಕ್ಟ್ ಅಂತ ಕರೀತಾರೆ, PM ಎಲೆಕ್ಟ್ ಅಂತ, ಅಂದ್ರೆ ಭಾವಿ ಪ್ರಧಾನಿ ಅನ್ನೋ ರೀತಿಯಲ್ಲಿ. ಪೀಟರ್ ಮೊಗ್ಯಾರ್ ಅನ್ನುವಂಥ ಯುವಕ ಅಲ್ಲಿ ಗೆದ್ದಿರೋದು. ಆತ ಕಟ್ಟರ್ ಅಮೆರಿಕ ವಿರೋಧಿ, ಇಸ್ರೇಲ್ ವಿರೋಧಿ, ಅದಕ್ಕಿಂತ ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನೆತನ್ಯಾಹು ವಿರೋಧಿ. ನೆತನ್ಯಾಹು ಒಬ್ಬ ವಾರ್ ಕ್ರಿಮಿನಲ್ ಅಂತ ತನ್ನ ಪ್ರತಿ ಭಾಷಣದಲ್ಲಿ ಹೇಳ್ಕೊಂಡು ಓಡಾಡುವಂಥ ವ್ಯಕ್ತಿ. ಮತ್ತು ನೆತನ್ಯಾಹು ನರಹತ್ಯೆಗಳನ್ನು ನಡೆಸಿಕೊಂಡು ಇಡೀ ಜಗತ್ತಿನಲ್ಲಿ ಹಿಂಸೆಯನ್ನು ಪ್ರಚೋದಿಸ್ತಾ ಇದ್ದಾರೆ ಅಂತ ಆರಂಭದಿಂದಲೂ ಸಹ ಟೀಕೆ ಮಾಡಿಕೊಂಡು ಬಂದಂತಹ ವ್ಯಕ್ತಿ ಈ ಹಂಗೇರಿಯ ಭಾವಿ ಪ್ರಧಾನಿ ಪೀಟರ್ ಮೊಗ್ಯಾರ್. ಆ ವ್ಯಕ್ತಿ ಈಗ ಎಲೆಕ್ಷನ್ ಗೆದ್ದಾಯಿತು, ಟ್ರಾನ್ಸಿಷನ್ ಪೀರಿಯಡ್, ಇನ್ನು 2 ತಿಂಗಳಲ್ಲಿ ಪ್ರಧಾನಿಯಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸೊ ಅಲ್ಲಿಗೆ ಅಮೆರಿಕ ಫ್ರೆಂಡ್ಲಿ ಸರ್ಕಾರ ಅಲ್ಲಿ ಮುಗಿದೋಯ್ತು ಹಂಗರಿಯಲ್ಲಿ. ಈಗ ಬಂದಿರೋದು ಅಮೆರಿಕ ವಿರೋಧಿ, ಇಸ್ರೇಲ್ ವಿರೋಧಿ ಪ್ರಧಾನಮಂತ್ರಿ. ಅವರು ಒಂದು ಭಾಷಣವನ್ನ ಈಗ ಮಾಡಿದ್ದಾರೆ. ಆ ಭಾಷಣದಲ್ಲಿ ಹೇಳಿದ್ದಾರೆ, ನೆತನ್ಯಾಹು ಏನಾದರೂ ನನ್ನ ಭೂಮಿಗೆ, ನನ್ನ ದೇಶದ ಭೂಮಿ ಮೇಲೆ ಕಾಲಿಟ್ರೆ ICC ಏನಿದೆಯಲ್ಲ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ಅದು ಅರೆಸ್ಟ್ ವಾರೆಂಟ್, ಅದನ್ನ ಜಾರಿ ಮಾಡ್ತೀನಿ, ಅರೆಸ್ಟ್ ಮಾಡ್ತೀನಿ, ಮುಲಾಜೆ ಇಲ್ಲ. ನೆತನ್ಯಾಹು ಇಲ್ಲಿಗೆ ಬಂದ್ರೆ ಅರೆಸ್ಟ್ ಗ್ಯಾರಂಟಿ ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಅವರು. ಅಲ್ಲಿಗೆ ಇನ್ನೊಂದು ದೇಶ ಕಾಯ್ತಾ ಇದೆ. ಈ ರೀತಿ ಸಾಕಷ್ಟು ದೇಶಗಳು ಅನೌನ್ಸ್ ಮಾಡಿದ್ದಾವೆ, ನನ್ನ ನೆಲದ ಮೇಲೆ ಕಾಲಿಟ್ಟು ನೋಡ್ಲಿ ನೆತನ್ಯಾಹು ಅಂತ. ಹಾಗಾಗಿ ನೆತನ್ಯಾಹು ಪ್ರಪಂಚದಲ್ಲಿರೋ ಅರ್ಧಕ್ಕಿಂತ ಹೆಚ್ಚು ದೇಶಗಳಿಗೆ ಹೋಗೋಕೆ ಆಗೋದಿಲ್ಲ. ಆಕಾಶದಲ್ಲಿಯೂ ಸಹ ಅವರ ಏರ್ ಸ್ಪೇಸ್ ಬಳಸೋದಿಲ್ಲ. ಪಕ್ಕದಲ್ಲಿರುವಂತಹ ಯಾವುದೇ ದೇಶಕ್ಕೆ ಹೋಗ್ಬೇಕಂದ್ರೂ ಸಹ ಅವರು ಫ್ರೆಂಡ್ಲಿ ದೇಶಗಳನ್ನು ಸುತ್ತಾಕೊಂಡು ಬರಬೇಕು. ಸಾವಿರಾರು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ನೆತನ್ಯಾಹು. ಯಾಕಂದ್ರೆ ಆಕಾಶದಲ್ಲಿ ICCಯ ಭಾಗವಾಗಿರುವಂತಹ ಯಾವುದಾದ್ರೂ ದೇಶದ ಏರ್ ಸ್ಪೇಸ್ ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ಫೈಟರ್ ಜೆಟ್ಗಳು ಹೋಗಿ 2 ಎಸ್ಕಾಟ್ ಮಾಡಿ ಇಳಿಸ್ಕೊಂಡ್ಬಿಡ್ತವೆ. ಬರಕಂದ, ನಿನಗೆ ಕಾಯ್ತಿದ್ದೀವಿ, ತಗೋ ಹ್ಯಾಂಡ್ ಕಫ್ಸು, ಬೇಡಿಗಳು ಹಾಕೊಂಡಿ ಜೈಲಿಗೆ ಅಂತ ತಕೊಂಡು ಹೋಗ್ತಾರೆ. ಆ ಭಯ ಇದೆ. ಸೊ ಆ ಮೂಲಕ ಹಂಗರಿ ಈಗ ಹೊಸ ದೇಶ ಆಗಿ ಕೂತಿದೆ. ಈಗಾಗಲೇ ಯುರೋಪಿಯನ್ ಯೂನಿಯನ್, ಕಳೆದ ವಾರ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ, ಯುರೋಪಿಯನ್ ಯೂನಿಯನ್ ಆಲ್ರೆಡಿ ನಿರ್ಬಂಧಗಳನ್ನು ಹಾಕೋದಕ್ಕೆ ಶುರು ಮಾಡಿದೆ. ಇಸ್ರೇಲ್ನ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಲ್ಲ ಅಂತ ಹೇಳ್ಕೊಂಡಿದೆ. ಸ್ಪೇನು ಸಹ ಅದೇ ಮಾತುಗಳನ್ನು ಹೇಳ್ಕೊಂಡಿದೆ. ಇಟಲಿ ಇಸ್ರೇಲ್ ಜೊತೆ ಇದ್ದಂತಹ ರಕ್ಷಣಾ ಕ್ಷೇತ್ರದ ಒಪ್ಪಂದಗಳನ್ನು ಎಲ್ಲವನ್ನ ರದ್ದು ಮಾಡ್ಕೋತಿದೆ. ಈ ರೀತಿಯಾಗಿ ಇಸ್ರೇಲ್ಗೆ ಸ್ನೇಹಿತರು ದಿನೇ ದಿನೇ ಶ್ರಿಂಕ್ ಆಗ್ತಾ ಇದ್ದಾರೆ, ಕಡಿಮೆ ಆಗ್ತಿದ್ದಾರೆ. ಶತ್ರುಗಳು ಅಗಾಧವಾಗಿ ಜಾಸ್ತಿ ಆಗ್ತಾ ಇದ್ದಾರೆ. ಆ ಇಕ್ಕಟ್ಟಿನಲ್ಲಿ ನೆತನ್ಯಾಹು ಸಿಗಾಕೊಂಡಿದ್ರೆ, ಈ ಕಡೆ ಡೊನಾಲ್ಡ್ ಟ್ರಂಪ್ ಬಾಳು ನೆತನ್ಯಾಹುವನ ಒಂದು ರೀತಿ ಬಾಡಿಗಾರ್ಡು ಅಮೆರಿಕದನ್ನ ಮುನ್ನಡೆಸ್ತಿರೋದು ಈಗ ಈ ಟ್ರಂಪ್ ಜೀವನನೂ ಆಲ್ಮೋಸ್ಟ್ ಅದೇ ಆಗಿದೆ. ಮೊನ್ನೆ ಕೊಟ್ಟಂತಹ ಹೇಳಿಕೆ ಇತ್ತಲ್ಲ, ಇರಾನ್ನ ಸಿವಿಲೈಸೇಷನ್ ಅನ್ನೇ ನಾಶ ಮಾಡಿ ಬಿಸಾಕ್ತೀನಿ, ನಾಗರಿಕತೆಯನ್ನು ನಾಶ ಮಾಡಿ ಬಿಸಾಕ್ತೀನಿ ಅಂತ. ಅದರ ವಿರುದ್ಧ ಅಮೆರಿಕದಲ್ಲಿರುವಂತಹ ವಿಪಕ್ಷಗಳೆಲ್ಲ ಸೇರ್ಕೊಂಡು, ಅವರ ಸೆನೆಟ್ ಅಂತ ಏನು ಕರೀತಾರೆ, ಸಂಸತ್ತಿನಲ್ಲಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ತಗೊಂಡು ಬರಬೇಕು, ಇಂಪೀಚ್ಮೆಂಟ್ ಮಾಡಬೇಕು, ಕಿತ್ತು ಬಿಸಾಕಬೇಕು. ಇದು ಅತಿಯಾಯಿತು ಅನ್ನುವಂಥ ನಿರ್ಧಾರಕ್ಕೆ ಅವರೆಲ್ಲ ಬಂದು ಪ್ರಯತ್ನ ನಡೆಸ್ತಿದ್ದಾರೆ ಅಮೆರಿಕದ ಸಂಸತ್ತಿನಲ್ಲಿ. ಅದನ್ನ ಕಾಂಗ್ರೆಸ್ ಅಂತ ಕರೀತಾರೆ, ಅಮೆರಿಕದ ಸಂಸತ್ತನ್ನ. ಅದೊಂದು ಕಡೆ ಆದರೆ, ಇನ್ನೊಂದು ಅಮೆರಿಕದ ಯಾವುದು ಸಂವಿಧಾನದಲ್ಲಿ ಒಂದು 25th ಅಮೆಂಡ್ಮೆಂಟ್ ಅಂತ ಒಂದು ಆಯ್ಕೆ ಇದೆ. ಅಂದರೆ 25ನೇ ತಿದ್ದುಪಡಿ. ಆ ತಿದ್ದುಪಡಿ ತಂದಿದ್ದೇ ರಾಷ್ಟ್ರಪತಿಗಳು ತನ್ನ ವಿವೇಚನೆಯನ್ನು ಬಳಸುವ ಶಕ್ತಿ ಹೊಂದಿಲ್ಲ ಅಥವಾ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದಾದ್ರೆ, ಅಲ್ಲಿನ ಸಂಸದರೆಲ್ಲ ಸೇರಿಕೊಂಡು ಉಪರಾಷ್ಟ್ರಪತಿಯನ್ನ ರಾಷ್ಟ್ರಪತಿ ಮಾಡಿ ರಾಷ್ಟ್ರಪತಿಯನ್ನ ಆ ಹುದ್ದೆಯಿಂದ ಕಿತ್ತು ಬಿಸಾಕ್ಬೋದು. ಅದನ್ನ ಜಾರಿಗೆ ತರಬೇಕು. 25th ಅಮೆಂಡ್ಮೆಂಟ್ ಅನ್ನ ಜಾರಿಗೆ ತಂದು ಟ್ರಂಪ್ನ ಕಿತ್ತು ಬಿಸಾಕಬೇಕು ಅಂತ ಅಲ್ಲಿನ ವಿರೋಧ ಪಕ್ಷಗಳು ಪ್ರಯತ್ನ ಮಾಡ್ತಿದ್ದಾವೆ. JD Vance ಅಲ್ಲಿನ ಉಪರಾಷ್ಟ್ರಪತಿಗೆ ಹೇಳ್ತಿದ್ದಾವೆ, ಇಫ್ ಯು ಆರ್ ರೆಡಿ, ನೀನ್ ರೆಡಿ ಇದ್ರೆ ನಿನ್ನನ್ನು ಪ್ರೆಸಿಡೆಂಟ್ ಆಗಿ ಮಾಡೋದಕ್ಕೆ ನಮಗೇನು ತೊಂದರೆ ಇಲ್ಲ, ಟ್ರಂಪ್ನ ಕಿತ್ತು ಬಿಸಾಕೋಣ ಅಂತ. ಬಟ್ ಅಷ್ಟು ಸುಲಭ ಇಲ್ಲ. 2/3 ಮೆಜಾರಿಟಿ ಬೇಕಾಗುತ್ತೆ. ಸದ್ಯಕ್ಕೆ 2/3 ಮೆಜಾರಿಟಿ ಇಲ್ಲ. ಆದರೆ ಇದೇ ನವೆಂಬರ್ನಲ್ಲಿ ಮಧ್ಯಂತರ ಚುನಾವಣೆಗಳಾಗ್ತವೆ ಅಮೆರಿಕದಲ್ಲಿ. ಆ ಸಂದರ್ಭದಲ್ಲಿ ಸಂಖ್ಯೆಗಳು ಗಣನೀಯವಾಗಿ ಇಳಿಯುವ ಎಲ್ಲ ಸಾಧ್ಯತೆಗಳು ಇದೆ. ಆಗ ಇಂಪೀಚ್ಮೆಂಟ್ ಆಗಿರಬಹುದು ಅಥವಾ 25th ಅಮೆಂಡ್ಮೆಂಟ್ ಆಗಿರಬಹುದು. ಅದನ್ನ ಗಂಭೀರವಾಗಿ ಈ ವಿರೋಧ ಪಕ್ಷಗಳು ಪ್ರಯತ್ನ ಮಾಡುವ ಎಲ್ಲ ಸಾಧ್ಯತೆಗಳಿದೆ. ಅದರ ಜೊತೆಗೆ ಅಮೆರಿಕದಲ್ಲಿ ಟ್ರಂಪ್ ವಿರೋಧಿ ಮನೋಭಾವ ಎಲ್ಲ ಕಡೆ ವಿಸ್ತರಿಸ್ತಾ ಇದೆ. ಟ್ರಂಪ್ ಯುದ್ಧದಾಹಿ ಅನ್ನೋದು ಟ್ರಂಪ್ ಸಪೋರ್ಟರ್ಸು ಸಹ ಒಪ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ವಿ ಡಿಡ್ ನಾಟ್ ವೋಟ್ ಫಾರ್ ದಿಸ್ ಅಂತ ಓಪನ್ ಆಗಿ ಹೇಳ್ಕೊಂಡು ಓಡಾಡ್ತಿದ್ದಾರೆ.
ನಾವು ಇದಕ್ಕಾಗಿ ಟ್ರಂಪ್ಗೆ ವೋಟ್ ಹಾಕಿರ್ಲಿಲ್ಲ. ಏನೇನೋ ಹೇಳಿದ್ದ ಮನುಷ್ಯ, ಅಮೆರಿಕನ ಮತ್ತೆ ಗ್ರೇಟ್ ಮಾಡೋಣ ಅಂತೆಲ್ಲ ಹೇಳಿದ್ದ. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಮಗ ಅಂತ ಏನೇನೋ ಪದಗಳನ್ನ ಕಟ್ಟಿ ನಮ್ಮನ್ನ ಸೆಳೆದಿದ್ದ. ಹಾಗಾಗಿ ನಾವು ವೋಟ್ ಹಾಕಿದ್ವಿ. ಬಟ್ ಈಗಿನ ಆಡಳಿತ ನಮಗೆ ಇಷ್ಟ ಆಗ್ತಿಲ್ಲ, ಈ ಯುದ್ಧ ನಮಗೆ ಬೇಕಾಗಿಲ್ಲ ಅಂತ. ಸೊ ಆ ಮೂಲಕ ಅಲ್ಲಿನ ಪರಿಸ್ಥಿತಿಗಳು ಡೊನಾಲ್ಡ್ ಟ್ರಂಪ್ಗೆ ವ್ಯತಿರಿಕ್ತವಾಗಿ ಟರ್ನ್ ಆಗ್ತಾನೆ ಇದ್ದಾವೆ. ಬಟ್ ಸದ್ಯಕ್ಕೆ ಈಸ್ ಹ್ಯಾಂಗಿಂಗ್ ಆನ್ ಟು ದ ಪೋಸ್ಟ್ ಅಂತ ಹೇಳಬಹುದು. ಅಂದ್ರೆ ಸ್ಲೈಟ್ ಆಗಿ ನೇತಾಡ್ಕೊಂಡಿದ್ದಾರೆ. ಯಾವಾಗ ಬೇಕಾದರೂ ವಿಪಕ್ಷಗಳು ಜನತೆಯ ಜೊತೆ ಸೇರ್ಕೊಂಡು ಅಥವಾ ಟ್ರಂಪ್ ಪಕ್ಷದಲ್ಲೇ ಇರುವಂತಹ ಟ್ರಂಪ್ ವಿರೋಧಿಗಳ ಜೊತೆ ಸೇರ್ಕೊಂಡು ಟ್ರಂಪ್ನ ಮೂಲೆ ಗುಂಪು ಮಾಡೋ ಸಾಧ್ಯತೆ ಇದೆ. ಸೊ ಈ ಮೂಲಕ ಎರಡು ಮಿತ್ರರು, ಯಾವುದರಲ್ಲಿ ಅಪರಾಧಗಳಲ್ಲಿ, ಯುದ್ಧಾಪರಾಧಗಳ ಮಿತ್ರರು ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಇಬ್ಬರು ತಮ್ಮದೇ ರೀತಿಯಲ್ಲಿ ಲಾಕ್ ಆಗ್ತಾ ಹೋಗ್ತಿದ್ದಾರೆ ಇಡೀ ಜಗತ್ತಿನಲ್ಲಿ. ಯಾವಾಗ ಅದು ದೊಡ್ಡ ಮಟ್ಟದಲ್ಲಿ ಅವ್ರ ಕುತ್ತಿಗೆಗೆ ಉರುಳಾಗುತ್ತೋ ಹೇಳಲಿಕ್ಕೆ ಬರಲ್ಲ. ಯಾವುದೇ ಕ್ಷಣ, ಯಾವುದೇ ದಿನ ಅದು ಆಗಲೂಬಹುದು. ಆಗ ಇಡೀ ಜಗತ್ತಿಗೆ ಒಂಚೂರು ಶಾಂತಿ ನೆಮ್ಮದಿ ಸಿಗ್ಬೋದು, ಇವರಿಬ್ಬರು ಅಧಿಕಾರದಿಂದ ಪಕ್ಕಕ್ಕೆ ಹೋದರೆ. ವಿ ವಿಲ್ ವೇಟ್ ಫಾರ್ ದಟ್ ಡೇ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.